ಮಂಡ್ಯ ನೆಹರು ನಗರ ಬಡಾವಣೆಯಲ್ಲಿರುವ ಮಾಂಡವ್ಯ ಇಂಟಿಗ್ರೇಟೆಡ್ ಪಿಯು-ಸಿ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಂಡವ್ಯ ಕಾಲೇಜಿನ ಅಧ್ಯಕ್ಷರಾದ ಡಾ. ಬಿ. ಶಿವಲಿಂಗಯ್ಯ ಕಾರ್ಯಕ್ರಮವನ್ನು ಕಾರ್ಯದರ್ಶಿಗಳಾದ ಡಾ. ಮೀರ ಶಿವಲಿಂಗಯ್ಯ, ಮುಖ್ಯ ಅತಿಥಿಗಳಾದ ಎಂಪಿ ಚೇತನ, ಎನ್ ದೀಪಕ್, ಮಾಂಡವ ಕಾಲೇಜಿನ ಪ್ರಾಂಶುಪಾಲರಾದ ಕೆ. ಚಂದ್ರಶೇಖರ್, ಶೈಕ್ಷಣಿಕ ಪಾಲುದಾರರಾದ ಎಂ. ಅವಿನಾಶ್, ಟಿ.ಎಸ್. ರಾಘವೇಂದ್ರ, ಡಾ. ಎಂ. ಪಿ. ಮೋಹನ್, ಯು. ಪಿ. ಪವಿತ್ರ, ಮಧುರ, ಆರ್. ಡಿ. ಮಂಜುನಾಥ್ ಹಾಜರಿದ್ದರು. 1966ರಲ್ಲಿ ನಾನು ಪಿಯುಸಿಗೆ ಸೇರಿದಾಗ ನಡೆದಂಥ ಸಮಾರಂಭವನ್ನು ನಾನು ಜ್ಞಾಪಿಸ್ಕೊಳ್ತಾ ಇದ್ದೇನೆ. 66, ಅದೊಂದು 34, ಇದೊಂದು 26, 60 ವರ್ಷಗಳ ಹಿಂದೆ ನಾನು ಪಿಯುಸಿನಲ್ಲಿ ನಿಮ್ಮ ಹಾಗೆ ಕೂತು ಭಾಷಣ ಕೇಳ್ತಾ ಇದ್ದೆ. ಆವಾಗ ಅನ್ನಿಸ್ತಾ ಇತ್ತು ನನಗೆ, ನನ್ನ ಆಗಿನ ಕನಸು ನನ್ನ ಜೀವನದಲ್ಲಿ ಯಾವಾಗಲೂ ಕನಸ್ಕೊಳ್ಳೋದು ಬಹಳ ಮುಖ್ಯ. ಬಹಳ ತುಂಬ ಕನಸು ಕಾಣ್ತಾ ಇರ್ತೀನಿ. ಆ ಕನಸು ಕೆಲವು ಸಲ ನೆನೆಸಾಗಲಿಕ್ಕೆ ಒಂದೊಂದೇ ಸ್ಟೆಪ್ ಅನ್ನು ನಾನು ತೆಗೆದುಕೊಂಡೆ ಜೀವನದಲ್ಲಿ. ಆವಾಗ ಪಿಯುಸಿ ಕಾಲೇಜ್ ಇದ್ದದ್ದು ನಮ್ಮ ಈಗೇನು ಗೌರ್ಮೆಂಟ್ ಕಾಲೇಜು ಅಥವಾ ಯೂನಿವರ್ಸಿಟಿ, ಮಂಡ್ಯ ಯೂನಿವರ್ಸಿಟಿ ಆಗಿದೆಯಲ್ಲ, ಆಗ ಇದ್ದಂಥದ್ದು ಪಿಯುಸಿ ಕಾಲೇಜು. ನಮಗೆ ಆವಾಗ 1 ವರ್ಷ ಪಿಯುಸಿ, 2 ವರ್ಷ ಇರಲಿಲ್ಲ. ಆವಾಗ 1 ವರ್ಷ ಪಿಯುಸಿ ಇತ್ತು. ಬಟ್ ಟೆಕ್ನಿಕಲ್ ಕೋರ್ಸ್ 5 ವರ್ಷ ಇತ್ತು ಇಂಜಿನಿಯರಿಂಗ್. ನಾನು ಕೇಳ್ಕೊತಾ ಇದ್ದದ್ದು ಅವಾಗ ಯಾವಾಗಲೂ ಹೈಸ್ಕೂಲ್ ಕಲ್ಕಟ್ಟಡ. ಆ ಕಲ್ಕಟ್ಟದ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀವೇನು ಇವಾಗ ಓದ್ತಾ ಇದ್ದೀರೋ ಆ ಕಾಲೇಜು, ಅದು ನನ್ನ ಕರ್ಮಭೂಮಿ. ಅಲ್ಲಿ ನಮ್ಮ ತೋಟ ಇತ್ತು. ಆ ತೋಟದಲ್ಲಿ ಮೆಣಸಿನಕಾಯಿಂದ ಹಿಡಿದು, ಸೊಪ್ಪಿನಿಂದ ಹಿಡಿದು ಅಲ್ಲಿ ತೆಂಗಿನ ಮರವನ್ನು ಹಾಕಿದ್ವಿ. ಪ್ರತಿಯೊಂದು ತರಕಾರಿನೂ ಕೂಡ ನಾವು, ನಮ್ಮ ತಂದೆ ಎಲ್ಲ ಸೇರಿ ಬೆಳೀತಾ ಇದ್ವಿ. ಹೈಸ್ಕೂಲ್ನಲ್ಲಿ ಬಿಂದಿಗೆ ಬಿಟ್ಟಾಗ, ಆ ಬೆಲ್ ಹೊಡೆದಾಗ ನಾನು ಇಲ್ಲಿ ಬಿಂದಿಗೆ ಬಿಟ್ಟು ಇಲ್ಲಿಂದ ಅಲ್ಲಿಗೆ ಓಡೋಗಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಅದು ನಾವು ಪ್ರತಿಯೊಂದು ಕೆಲಸವನ್ನು ಕೂಡ ಚಿಕ್ಕವರಾಗಿದ್ದಾಗಲೇ ಹೊಲ ಉಳುವುದರಿಂದ ಹಿಡಿದು ಗದ್ದೆ ನಾಟಿಯಿಂದ ಭತ್ತ ಬೆಳೆಯೋದ್ರಿಂದ ಪ್ರತಿಯೊಂದನ್ನು ಕೂಡ ನಾನು ವ್ಯವಸಾಯದ ಜೊತೆಯಲ್ಲಿ ಇದ್ದು ಪಿಯುಸಿ ಕಾಲೇಜಿವರೆಗೂ ಕೂಡ ಮನೆಯಲ್ಲಿ ಎಲ್ಲ ವ್ಯವಹಾರವನ್ನು ನೋಡ್ಕೊಂಡಿದ್ದೆ. ಪಿಯುಸಿಗೆ ಸೇರಿದ ಮೇಲೆ, ಅದು ಕನ್ನಡ ಮೀಡಿಯಂನಿಂದ ನಾನು ಪಿಯುಸಿಗೆ ಸೇರಿದೆ. ಆ ಪಿಯುಸಿನಲ್ಲಿ ಓದುವಾಗ ನನಗೆ ಒಂದು ಕನಸೇನಪ್ಪ ಅಂದರೆ, ಆ ರೋಡ್ ಮುಂದಕ್ಕೆ ಹೋದರೆ PS ಇಂಜಿನಿಯರಿಂಗ್ ಕಾಲೇಜ್ ಕಾಣ್ತು. ಆ PS ಇಂಜಿನಿಯರಿಂಗ್ ಕಾಲೇಜ್ ಕಾಣೋದು ನನಗೆ ಏನನ್ನಿಸ್ತಾ ಇತ್ತು ಅಂದರೆ, ನಾನು ಪಿಯುಸಿನಲ್ಲಿ ಇದ್ದಾಗಲೇ ದೇವರೇ ನನಗೆ ಆ ಪಿಯುಸಿ ಕಾಲೇಜಿಂದ ನೇರವಾಗಿ ಹೋಗಿರುವಂಥ ದಾರಿನಲ್ಲಿ ಇರುವಂಥ ಇಂಜಿನಿಯರಿಂಗ್ ಕಾಲೇಜಿಂದ ನನ್ನ ಎಂಜಿನಿಯರ್ ಆಗಿ ಸ್ಟೂಡೆಂಟ್ ಆಗಿ ಸೇರಿಸಿ ಎಂಜಿನಿಯರ್ ಮಾಡ್ಸಪ್ಪ ಅಂತೇಳಿ ಆ ಗುರಿಯನ್ನು ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಇಟ್ಕೊಂಡೆ. ಹಾಗಾಗಿ ಒಂದೊಂದು ಲೆವೆಲ್ ಎಂಜಿನಿಯರಿಂಗ್ ಕಾಲೇಜ್ ಪಾಸ್ ಮಾಡುವಾಗ ಎಂಜಿನಿಯರಿಂಗ್ ಕಾಲೇಜಲ್ಲಿ ಇಟ್ಕೊಂಡಿದ್ದ ಗುರಿ ಒಂದೇ. ಆಗ ಅಲ್ಲಿದ್ದ ಮಾಸ್ಟರ್ಗಳು ಅವರ ಸ್ಟೈಲ್ ಆಫ್ ಟೀಚಿಂಗು, ಅವರು ಹೇಗೆ ಭಾಷಣ ಮಾಡ್ತಾ ಇದ್ರು, ಹೇಗೆ ಪಾಠ ಮಾಡ್ತಾ ಇದ್ರು, ಅದರ ಜೊತೆಗೆ ಅವರ ಗತ್ತು ಏನಿತ್ತು, ಆ ಗತ್ತು ನನಗೆ ತುಂಬ ಇತ್ತು. ನಾನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಂಜಿನಿಯರ್ ಆದರೆ